ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು SSLC ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಬಂದಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ ಒಂದು ವಿಡಿಯೋನ ನೀವು ಯಾರೆಲ್ಲ ನೋಡಿಲ್ಲ, ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ಎರಡನೇ ಮೇನ್ ಕ್ವಶನಲ್ಲಿ 9ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಈ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಇವಾಗ ನಾವು ರೇಖಾತ್ಮಕ ಸಮೀಕರಣಗಳು ಚಾಪ್ಟರ್ಗೆ ಸಂಬಂಧಿಸಿಗಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಕ್ವಶನ್ ಬಂದಿತ್ತು. ಓಕೆನಾ, ಮತ್ತು ಒಂದು ಕ್ವಶನ್ಗೆ 2 ಕ್ವಶನ್ಗಳು ಕೂಡ ಬಂದಿದ್ವು. ಅಂದರೆ ಪರಿಹಾರಗಳ ಬಗ್ಗೆ ಕೇಳಿದರು, ಶೂನ್ಯತೆಗಳ ಬಗ್ಗೆ ಕೇಳಿದರು, ಮತ್ತು ರೇಖಾತ್ಮಕ ಜೋಡಿಗಳಿಗೆ ಸಂಬಂಧಿಸಿದ ಹಾಗೆ ಸಂದರ್ಭವನ್ನು ಕೂಡ ಕೇಳಿದರು. ಓಕೆ, ಈಗ 2 ಅಂಕದ ಪ್ರಶ್ನೆಗಳಿಗೂ ಕೂಡ ರೇಖಾತ್ಮಕ ಚಾಪ್ಟರಲ್ಲಿ ಪ್ರಶ್ನೆ ಬಂದಿದೆ. ಹಾಗಾದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಯಾಗಿದೆ. ನಿಮಗೆ ಒಂದು ಟೇಬಲ್ ಇದೆ, ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಿಸಿದಾಗಿ ಟೇಬಲ್ ಇದೆ. 2 ರೇಖಾತ್ಮಕ ಸಮೀಕರಣಗಳು ಒಂದರಲ್ಲಿ ಒಂದು ಆಯ್ಕೆಗೊಂಡರೆ ಮತ್ತು ಒಂದರಲ್ಲಿ ಒಂದಕ್ಕೊಂದು ಛೇದಿಸಿದರೆ ಮತ್ತು ಸಮಾನಾಂತರವಾಗಿದ್ದರೆ ಯಾವ ರೀತಿಯಾದ ಸಂದರ್ಭಗಳು ಉಂಟಾಗ್ತವೆ ಅನ್ನುವಂಥದ್ದು ಟೇಬಲ್ ನಿಮಗೆ ಗೊತ್ತಿರಬೇಕು. ಆ ಒಂದು ಟೇಬಲನ್ನು ನೀವು ಸ್ಟಡಿ ಮಾಡಿದ್ದೇ ಆದಲ್ಲಿ, ಆ ಒಂದು ಟೇಬಲನ್ನು ನೀವು ನೆನಪಿಟ್ಕೊಂಡಿದ್ದೇ ಆದಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಗಳು ರೇಖಾತ್ಮಕ ಸಮೀಕರಣಗಳ ಮೇಲೆ ಬಂದರೆ ನೀವು ಸಾಲ್ವ್ ಮಾಡಬಹುದು. ಓಕೆ, ಇವಾಗ 9ನೇ ಪ್ರಶ್ನೆಯನ್ನು ನಾವೀಗ ಸಾಲ್ವ್ ಮಾಡೋಣ. 2x + by = 8 ಮತ್ತು 2 × 2x + 3y = 16 ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದರೆ b ಬೆಲೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಪರಿಹಾರವನ್ನು ನೋಡೋಣ. ನೋಡಿ, ಒಂದು ಕ್ಲೀವನ್ನು ಕೊಟ್ಟಿದ್ದಾರೆ. 2 ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ ರೇಖಾತ್ಮಕ ಸಮೀಕರಣಗಳು ಏನಾಗ್ತಾ ಇದ್ದಾವೆ, ಅನೇಕ ಪರಿಹಾರಗಳನ್ನು ಹೊಂದಿದ್ದಾವೆ. ಅನೇಕ ಪರಿಹಾರಗಳನ್ನು ಹೊಂದಿದರೆ ಈ ರೇಖಾತ್ಮಕ ಸಮೀಕರಣದ ಜೋಡಿಗಳ ಒಂದು ಸಂದರ್ಭ ಯಾವ ರೀತಿಯಾಗಿರುತ್ತೆ, ನೀವು ಒಂದು ಟೇಬಲ್ ಕೊಟ್ಟಿದ್ದಾರೆ ನೆನಪಿಟ್ಟುಕೋ ಸಂಬಂಧ, ಆ ಒಂದು ಟೇಬಲನ್ನು ನೀವು ಸ್ಟಡಿ ಮಾಡಬೇಕಾಗಿರುತ್ತೆ. ಅನೇಕ ಪರಿಹಾರಗಳನ್ನು ಹೊಂದಿದರೆ a1/a2 = b1/b2 = c1/c2 ಅನ್ನುವಂಥ ಸಂದರ್ಭ ಇರುತ್ತೆ. ಇದು ಯಾವ ಒಂದು ಸಂದರ್ಭದಲ್ಲಿ ಉಂಟಾಗತ್ತೆ, 2 ರೇಖಾತ್ಮಕ ಜೋಡಿಗಳು ಒಂದರಲ್ಲಿ ಒಂದು ಆಯ್ಕೆಗೊಂಡಿದ್ದರೆ ಇಲ್ಲಿ ಅನಂತ ಪರಿಹಾರಗಳನ್ನು ನಾವು ಕಾಣ್ತೀವಿ. ಹೌದಾ, ಈ ರೇಖಾತ್ಮಕ ಸಮೀಕರಣಗಳಲ್ಲಿ ಪ್ರತಿಯೊಂದು ಬಿಂದುವು ಒಂದೊಂದು ಪರಿಹಾರಗಳನ್ನು ಕಾಣ್ತೀವಿ. ಹಾಗಾಗಿ ಅನೇಕ ಪರಿಹಾರಗಳನ್ನ ಹೊಂದಿರ್ತೇವೆ. 2 ರೇಖಾತ್ಮಕ ಸಮೀಕರಣಗಳು ಒಂದರಲ್ಲಿ ಒಂದು ಆಯ್ಕೆಗೊಂಡಿದ್ದರೆ ಅನೇಕ ಪರಿಹಾರಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಈ 2 ರೇಖಾತ್ಮಕ ಸಮೀಕರಣ ಏನಾಗ್ತಾ ಇದ್ದಾವೆ, ಒಂದರಲ್ಲಿ ಒಂದು ಐಕ್ಯವಾಗ್ತಾ ಇದ್ದಾವೆ. ಹಾಗಾಗಿ ನಾವು ಈ ಒಂದು ಸಂದರ್ಭವನ್ನು ತೆಗೆದುಕೊಂಡು ಈಗ ಪರಿಹಾರವನ್ನು ನೋಡೋಣ. ಓಕೆ, ಇವಾಗ ಕೊಟ್ಟಿರುವಂಥ 2 ರೇಖಾತ್ಮಕ ಸಮೀಕರಣಗಳನ್ನು ಮೊದಲಿಗೆ ಸಾಲ್ವ್ ಮಾಡ್ಕೊಂಡು 2x + by = ಇದು ಪ್ಲಸ್ ಇದೆ, ಇದು ಈ ಕಡೆ ಬಂದಾಗ ಏನಾಗುತ್ತೆ -8 = 0. ನೆಕ್ಸ್ಟ್ ಇನ್ನೊಂದು ಸಮೀಕರಣ ಇದೆ. ಈ ಸಮೀಕರಣಕ್ಕೆ ನಾವು 1 ಅಂತ ಕರೆಯೋಣ. ಈ ಸಮೀಕರಣವನ್ನು 2 × 2x ಅಂದಾಗ 4x ಆಗುತ್ತೆ, 2 × 3y ಅಂದಾಗ +6y ಆಗುತ್ತೆ, ಇದು ಪ್ಲಸ್ ಇದೆ, ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, -16 = 0. ಅಥವಾ ನಾವು ಬಲಭಾಗ ಮತ್ತು ಎಡಭಾಗವನ್ನು ಚೇಂಜ್ ಮಾಡದೆ ಹಾಗೆ ಕೂಡ ಇಡ್ಬೋದು. ಇವಾಗ ಈ ಒಂದು ಸಮೀಕರಣದಲ್ಲಿ ನಾವೀಗ a1 ಅಂದರೆ ಎಷ್ಟಿದೆ, x ನ ಸಹಗುಣಕ 2, ಇಲ್ಲಿ y ನ ಸಹಗುಣಕ ಇದು ಏನಾಗಿರುತ್ತೆ b1 = b ಇದೆ. ಹಾಗಾದರೆ c1 = 8 ಅಂತ ಇದೆ. ಅದೇ ರೀತಿಯಾಗಿ ಈ ಒಂದು ಸಮೀಕರಣದಲ್ಲಿ a2 = x ನ ಸಹಗುಣಕ 4 ಮತ್ತು y ನ ಸಹಗುಣಕ ಅದು ಏನಾಗಿರುತ್ತೆ b2 = 6 ಇದೆ. c2 ಅಂದರೆ ಇದು 16 ಇದೆ. ಓಕೆ, ಇವಾಗ ಅನೇಕ ಪರಿಹಾರಗಳು ತಂದಾಗ ಯಾವ ಒಂದು ಸಂದರ್ಭ ಬರುತ್ತೆ, a1/a2 = b1/b2
B2 ಸಾರಿ B1/B2 ಈಸ್ ಈಕ್ವಲ್ ಟು C1/C2. ಓಕೆನಾ. ಇವಾಗ ನೆಕ್ಸ್ಟ್ ಇದರ ಕಂಟಿನ್ಯೂ ಪಾರ್ಟ್. A1 ಅಂದರೆ ಎಷ್ಟಿದೆ 2, A2 ಅಂದರೆ 4, B2 ಅಂದರೆ ಎಷ್ಟಿದೆ, B1 ಅಂದರೆ B ಇದೆ. ಇದನ್ನೇ ನಾವು ಕಂಡುಹಿಡಿಬೇಕಾಗಿದೆ, ಬಿನ ವ್ಯಾಲ್ಯೂನ ಕಂಡುಹಿಡಿಬೇಕಾಗಿದೆ. B2 ಅಂದರೆ 6 ಈಸ್ ಈಕ್ವಲ್ ಟು C1 ಅಂದರೆ 8, C2 ಅಂದರೆ 16 ಇದೆ. ಇವಾಗ ಇಲ್ಲಿ ನಾವು ಎ ವ್ಯಾಲ್ಯೂವನ್ನು ಮಿಸ್ ಮಾಡಿದರೆ ಈ ಎ ವ್ಯಾಲ್ಯೂವನ್ನು ಈ ಒಂದು ಕಾನ್ಸ್ಟಂಟ್ ಸ್ಥಿರಾಂಕದೊಂದಿಗೆ ನಾವಿಲ್ಲಿ ಕಂಪೇರ್ ಮಾಡಿ ನೋಡಬೇಕು. ಈ ವ್ಯಾಲ್ಯೂ ನಮಗೆ ಗೊತ್ತಿದೆ, ಆದರೆ ನಾವೀಗ ಬಿ ವ್ಯಾಲ್ಯೂವನ್ನು ಕಂಡುಹಿಡಬೇಕಾಗಿದೆ. ಬಿ ವ್ಯಾಲ್ಯೂವನ್ನು ಕಂಡುಹಿಡಬೇಕಾದ್ರೆ ಕೂಡ ನಾವು ಸ್ಥಿರಾಂಕದೊಂದಿಗೆ ಕಂಪೇರ್ ಮಾಡಿ ನೋಡ್ಕೋಬೇಕು. ಹಾಗಾದರೆ ಈ ಟರ್ಮನ್ನು ನಾವು ತೆಗೆದುಕೊಳ್ಳೋಣ. ಬಿ ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 16. ಇವಾಗ ಏನು ಮಾಡಬೇಕು, 8 ಬಂದರೆ 8, 8 2 16. ಓಕೆನಾ. ಇವಾಗ ಏನು ಬಂತು, 1/2 ಅಂತ ಬಂತು. ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು ಇದು 6 ಏನಿದೆ ಛೇದದಲ್ಲಿದೆ, ಇದು ಈ ಕಡೆ ಹೋದಾಗ ಏನಾಗುತ್ತೆ, ಅಂಶದಲ್ಲಿ ಹೋಗುತ್ತೆ. 6 ಡಿವೈಡೆಡ್ ಬೈ 2 ಆಗುತ್ತೆ. 2 1 2 3. ಹಾಗಾದರೆ ಇಲ್ಲಿ ಬಿನ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 3. ಓಕೆ. 10ನೇ ಪ್ರಶ್ನೆ. P of x is equal to 5x cube minus 3x square plus 12x minus 8 equal to ಈ ರೀತಿಯಾಗಿ ಒಂದು ಬಹುಪದೋಕ್ತಿ ಇದೆ. ಇದರ ಒಂದು ಡಿಗ್ರಿಯನ್ನು ಬರೆಯಿರಿ. ಇಲ್ಲಿ ಎಕ್ಸ್ನ ಘಾತ ಎಷ್ಟು ದೊಡ್ಡದಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ನ ಘಾತ 3 ಇದೆ, ಇಲ್ಲಿ 2 ಇದೆ, ಇದು 1 ಇದೆ. ಹಾಗಾಗಿ ಇಲ್ಲಿ ಅತ್ಯಂತ ಹೆಚ್ಚಿನದಾದ ಒಂದು ಘಾತವನ್ನು ನಾವು ಡಿಗ್ರಿ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಏನಾಗಿರುತ್ತೆ ಅಂದರೆ 3. 11ನೇ ಪ್ರಶ್ನೆ. ಸೈನ್ ಎ ಇಸ್ ಈಕ್ವಲ್ ಟು √3/2 ಅಂತ ಇದೆ. ಕಾಸ್ ಎ ಇಸ್ ಈಕ್ವಲ್ ಟು 1/2 ಆದರೆ ಟ್ಯಾನ್ ಎದ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಪರಿಹಾರವನ್ನು ನೋಡೋಣ. ಕೊಟ್ಟಿರುವಂಥ ಮಾಹಿತಿಯನ್ನು ಬರ್ಕೋಣ, ದತ್ತಾಂಶವನ್ನು. ಸೈನ್ ಎ ಇಸ್ ಈಕ್ವಲ್ ಟು √3/2, ಕಾಸ್ ಎ ಇಸ್ ಈಕ್ವಲ್ ಟು 1/2 ಅಂತ ಬರ್ಕೋಣ. ಇವಾಗ ನಮಗೆ ಟ್ಯಾನ್ ಎ ಬೆಲೆ ಬೇಕಾಗಿದೆ. ಟ್ಯಾನ್ ಎ ಅಂದರೆ ನಾವು ಯಾವ ರೀತಿಯಾಗಿ ಐಡೆಂಟಿಟಿನ ಚೇಂಜ್ ಮಾಡ್ಕೋಬೋದು, ಒಂದು ನಿತ್ಯ ಸಮೀಕರಣವನ್ನು ಚೇಂಜ್ ಮಾಡ್ಕೋಬೋದಪ್ಪ ಅಂದರೆ ಟ್ಯಾನ್ ಎ ನಾವು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರೀಬಹುದಾ, ಇದು ಒಂದು ನಮಗೆ ಗೊತ್ತಿದೆ. ಹಾಗಾದರೆ ಇಲ್ಲಿ ಸೈನ್ ಎ ಬೆಲೆಯನ್ನು ಹಾಕಿ √3/2 ಮತ್ತು ಡಿವೈಡೆಡ್ ಬೈ ಕಾಸ್ ಎದ ಬೆಲೆಯನ್ನು ಹಾಕಿ 1/2. ಇದನ್ನು ನಾವು ಅರುತ್ಕ್ರಮಗೊಳಿಸಿದಾಗ √3/2 ಈ ಒಂದು ಛೇದದಲ್ಲಿರುವಂಥದ್ದನ್ನು ಅರುತ್ಕ್ರಮಗೊಳಿಸಿದಾಗ 2/1 ಅಂತ ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಇಲ್ಲಿ ನಮಗೆ ಟ್ಯಾನ್ ಎದ ಬೆಲೆ ಎಷ್ಟಪ್ಪ ಅಂದರೆ √3 ಸಿಗ್ತಾ ಇದೆ. 12ನೇ ಪ್ರಶ್ನೆ ಈ ರೀತಿಯಾಗಿದೆ. ನಿಮಗೆ ನಮ್ಮ ಚಾನಲಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ನೀವು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ನೋಡ್ಬೋದು. 12ನೇ ಪ್ರಶ್ನೆ ಈ ರೀತಿಯಾಗಿ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೀರಿ ಅಂತ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ರಿಲೇಷನ್ ಏನಪ್ಪ ಅಂದರೆ, ಸಂಬಂಧ ಏನಪ್ಪ ಅಂದರೆ 3 ಮಧ್ಯಾಂಕ 3 ಮಧ್ಯಾಂಕ ಈಸ್ ಈಕ್ವಲ್ಸ್ ಟು ಏನಾಗಿರುತ್ತೆ ಅಂದರೆ ಬಹುಲಕ ಪ್ಲಸ್ 2 ಸರಾಸರಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈ ಒಂದು ಪ್ರಶ್ನೆಯನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳಿದ್ದಾರೆ. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ. ಕೇಂದ್ರೀಯ ಪ್ರವೃತ್ತಿಗಳಾದ ಮಧ್ಯಾಂಕ, ಬಹುಲಕ, ಸರಾಸರಿ ಇವುಗಳ ನಡುವಿನ ಸಂಬಂಧವನ್ನು ಇಲ್ಲಿ ಕೇಳಿದ್ದಾರೆ. ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳಿದ್ದಾರೆ. ಈಗ ಈ ರೀತಿಯಾಗಿ ಕೂಡ ಸಂಬಂಧವನ್ನು ಬರೆಯಿರಿ ಅಂತ ಕೂಡ ಕೇಳಿದ್ದಾರೆ. ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ ಈ ರೀತಿಯಾಗಿದೆ. x+1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3/x. ಈ ಒಂದು ವರ್ಗ ಸಮೀಕರಣವನ್ನು ಬರೀರಿ ಅಂತ ಪ್ರಶ್ನೆ ಇದೆ. ಇವಾಗ ಕೊಟ್ಟಿರುವಂಥದ್ದನ್ನು ನಾವು ಈಗ ಏನು ಮಾಡ್ಕೊಳಪ್ಪ ಅಂದರೆ x+1 ಡಿವೈಡೆಡ್ ಬೈ 2
ಇಸ್ ಈಕ್ವಲ್ ಟು 3/x ಅಂತ ಇದೆ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ, ಓರೆ ಗುಣಾಕಾರ ಮಾಡೋಣ. x ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 3 ಇಂಟು 2. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ. 3 ಇಂಟು 2 6 ಆಗುತ್ತೆ. ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0 ಅಂತ ಇಲ್ಲಿ ಆನ್ಸರ್ ಬರುವಂಥದ್ದು. 14ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ 6,8 ಎನ್ನುವಂಥ ನಿರ್ದೇಶಾಂಕ ಇದೆ. ಈ ಬಿಂದುವಿಗಿರೋ ದೂರವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೂಲ ಬಿಂದು ತಂದಾಗ ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಎಕ್ಸ್ ಏನಾಗಿರುತ್ತೆ ಅಂದರೆ ಮೂಲ ಬಿಂದು ಅಂದರೆ ಎಕ್ಸ್ ಒಂದು ನಿರ್ದೇಶಾಂಕ ಏನಾಗಿರುತ್ತೆ 0 ಆಗಿರುತ್ತೆ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎನ್ನುವಂಥದ್ದು. ಮೂಲ ಬಿಂದುವಿನಿಂದ ಮತ್ತೊಂದು ನಿರ್ದೇಶಾಂಕದ ನಡುವಿರುವಂಥ ದೂರವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಏನಪ್ಪ ಅಂದರೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ. ಸೊ ಇಲ್ಲಿ ಒಂದು ನಿರ್ದೇಶಾಂಕ ಏನಾಗಿರುತ್ತೆ 0 ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಎರಡು ನಿರ್ದೇಶಾಂಕಗಳನ್ನು ನಾವು ಈ ಒಂದು ವ್ಯಾಲ್ಯೂನಲ್ಲಿ ಅಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಏನಿದೆ 6 ಇದೆ, 6 ಸ್ಕ್ವೇರ್. ವೈ ಅಂದರೆ 8 ಇದೆ, 8 ಸ್ಕ್ವೇರ್. 6 ಸ್ಕ್ವೇರ್ 36, 8 ಸ್ಕ್ವೇರ್ 64, 36 ಪ್ಲಸ್ 64 100. 100 ಈ ಒಂದು ಸಂಖ್ಯೆಯ ವರ್ಗಮೂಲ ಏನಪ್ಪ ಅಂದರೆ ಅದು 10. ಹಾಗಾದರೆ ಮೂಲ ಬಿಂದುವಿನಿಂದ 6,8 ಈ ಒಂದು ನಿರ್ದೇಶಾಂಕ ಬಿಂದುವಿಗೆ ಇರುವಂಥ ದೂರ 10 ಮಾನಗಳು. 15ನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ ಪಿ ಒ ಕ್ಯೂ ತ್ರಿಭುಜ ಮತ್ತು ತ್ರಿಭುಜ ಆರ್ ಒ ಎಸ್ ಎರಡು ತ್ರಿಭುಜಗಳೇನಿದ್ದಾವೆ ಅನುರೂಪ ಇದ್ದಾವೆ ಮತ್ತು ಇಲ್ಲಿ ಪಿ ಕ್ಯೂಗೆ ಆರ್ ಎಸ್ ಏನಾಗಿದೆ ಅಂದರೆ ಸಮಾನಾಂತರವಾಗಿದೆ. ಹಾಗಾದರೆ ಪಿ ಕ್ಯೂಗೆ ಅನುಪಾತ ಎಸ್ ಆರ್ ಎಷ್ಟಿದೆ ಅಂದರೆ ಅನುಪಾತ 1:2 ಆದರೆ ಒ ಎಸ್ ಅನುಪಾತ ಒ ಕ್ಯೂ ಏನಂತ ಕೇಳ್ತಾ ಇದ್ದಾರೆ. ಒ ಎಸ್ ಮತ್ತು ಒ ಕ್ಯೂನ ಅನುಪಾತ ಏನಂತ ಕೇಳ್ತಾ ಇದೆ. ಇವಾಗ ದತ್ತಾಂಶವನ್ನು ಪರಿಹಾರವನ್ನು ನೋಡೋಣ. ಪರಿಹಾರ ಏನಪ್ಪ ಅಂದರೆ ಕೊಟ್ಟಿರುವಂಥ ಮಾಹಿತಿಯನ್ನು ತ್ರಿಭುಜ ಪಿ ಒ ಕ್ಯೂಗೆ ತ್ರಿಭುಜ ಆರ್ ಒ ಎಸ್ ಏನಿದೆ ಅನುರೂಪವಾಗಿದೆ. ಹಾಗಾದರೆ ನಮಗೆ ಗೊತ್ತಿದೆ ಪಿ ಕ್ಯೂಗೆ ಎಸ್ ಆರ್ ಏನಾಗಿದೆ ಅನುಪಾತದಲ್ಲಿದೆ. ಹಾಗಾದರೆ ಒ ಕ್ಯೂಗೆ ಒ ಎಸ್ ಏನಿದೆ ಅನುಪಾತದಲ್ಲಿರುತ್ತೆ. ಹಾಗಾದರೆ ಇದರ ಒಂದು ಅನುಪಾತ 1/2 ಆಗಿದೆ. ಹಾಗಾದರೆ ಒ ಎಸ್ ಮತ್ತು ಒ ಕ್ಯೂನ ಅನುಪಾತ ಏನಾಗಿರುತ್ತೆ ಅಂದರೆ ಅದು ಇದರ ಒಂದು ಇನ್ವರ್ಸ್ ಅಂತ ತೆಗೆದುಕೊಂಡಾಗ ಒ ಎಸ್ ಅನುಪಾತ ಒ ಕ್ಯೂ ಇಸ್ ಈಕ್ವಲ್ ಟು 2:1 ಆಗಿರುತ್ತದೆ. 16ನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿ 44 ಸೆಂಟಿಮೀಟರ್ ಅಂತ ಇದೆ. ವೃತ್ತಾಕಾರದ ಪರಿಧಿ ಏನಿದೆ ಸಿಲಿಂಡರ್ನ ವೃತ್ತಾಕಾರದ ಪರಿಧಿ 44 ಸೆಂಟಿಮೀಟರ್ ಅಂತ ಇದೆ. ಪರಿಧಿ ಅಂತಂದಾಗ ಇದು ವೃತ್ತದಲ್ಲಿದೆ. ಹಾಗಾಗಿ ಇಲ್ಲಿ ಇದನ್ನು 2πr ಅಂತ ಹೇಳಿ ತೆಗೆದುಕೊಳ್ಳೋಣ. ಮತ್ತು ಅದರ ಎತ್ತರ ಎಷ್ಟಿದೆ ಅಂದರೆ 10 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ನಮಗೇನು ಕೊಟ್ಟಿದ್ದಾರೆ, ಸಿಲಿಂಡರ್ನ ಪರಿಧಿಯ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಓಕೆ, ಪರಿಧಿಯ ವಿಸ್ತೀರ್ಣ ಅಂದಾಗ 2πr = 44 ಸೆಂಟಿಮೀಟರ್ ಅಂತ ಆದರೆ ನಮಗೆ ಈ ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದರೆ ನಮಗೆ ಆ ರೇಡಿಯಸ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ರೇಡಿಯಸ್ ಗೊತ್ತಿಲ್ಲ. ಹಾಗಾಗಿ 44 / 2π 44 / 2 22 / 7. ಓಕೆ, ಈ 7 ಏನಾಗುತ್ತೆ ಅಂದರೆ 44
ಡಿವೈಡೆಡ್ ಬೈ 2 ಇಂಟು 22 7 ಇದು ಮೇಲ್ಗಡೆ ಹೋಗುತ್ತೆ. ಈಗ 44 ಕ್ಯಾನ್ಸಲ್ ಆದಾಗ R is equal to 7 ಸೆಂಟಿಮೀಟ್ರ್ ಅಂತ ಬರುತ್ತೆ. ಈ ಒಂದು ಸಿಲಿಂಡರ್ನ ರೇಡಿಯಸ್ ಎಷ್ಟಿದೆ ಅಂದರೆ 7 ಸೆಂಟಿಮೀಟ್ರ್ ಅಂತ ಇದೆ. ಹಾಗಾದರೆ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಯೋಣ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ 2πRh. 2π ಅಂದರೆ 22/7. R ಎಷ್ಟಿದೆ 7, ರೇಡಿಯಸ್ 7 ಸೆಂಟಿಮೀಟ್ರ್, ಎತ್ತರ 10 ಸೆಂಟಿಮೀಟ್ರ್. 7 ಕ್ಯಾನ್ಸಲ್ ಆಗುತ್ತೆ. 2 ಇಂಟು 22 ಅಂದರೆ 44. 44 ಇಂಟು 10 ಅಂದಾಗ 440 cm ಸ್ಕ್ವೈರ್ ಎನ್ನುವಂಥದ್ದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತದೆ. ಸೊ ಈಗ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸೂತ್ರಗಳಿದ್ದಾವೆ. ಸೂತ್ರವನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. ಈ ರೀತಿಯಾದ ಪ್ರಶ್ನೆಗಳು ಕೂಡ ಎಕ್ಸಾಮ್ನಲ್ಲಿ ಬರುತ್ತೆ. ಆದ್ದರಿಂದ ತುಂಬಾ ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.